ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇನ್ನು ಚಿನ್ನಿ ಮನೇಲಿದ್ದೀನಿ. ಸೊ ಹೆಲ್ತ್ ಇಶ್ಯೂಸ್ ಇತ್ತು, ನಾನು ಅದಕ್ಕೆ ಇಲ್ಲೇ ಇದ್ದೀನಿ. ಸೊ ನಾಳೆ ಏಕಾದಶಿ ಇರೋದ್ರಿಂದ ಶಾಪಿಂಗ್ ಹೋಗೋಣ ಅಂಥೇಳಿ ಪೂಜೆ ಸಾಮಾನೆಲ್ಲ ತರೋದಿತ್ತು. ನಾಳೆ ಅಭಿಷೇಕ ಮಾಡೋದಿದೆ ದೇವರಿಗೆ, ಹಾಗಾಗಿ ಪೂಜೆ ಸಾಮಾನೆಲ್ಲ ತರೋದಿತ್ತು. ಹೋಗೋಣ ಅಂತ ಹೇಳಿಬಿಟ್ಟು ನಾವು ರೆಡಿಯಾಗಿ ಇನ್ನು ಕೂದಲೊಂದು ಹಾಗೆ ಬಿಟ್ಕೊಂಡು ಕೂತಿದ್ದೀನಿ. ತಲೆ ಬಾಚ್ಕೋಬೇಕು. ಚಿನ್ನಿ ಸ್ನಾನಕ್ಕೆ ಹೋಗಿದ್ದಾಳೆ, ಅಷ್ಟರಲ್ಲಿ ನಾನು ರೆಡಿ ಆಗಬೇಕು. ಅವಳು ಬಂದ ತಕ್ಷಣ ನಾನು ಮೋಹನಣ್ಣ ಚಿನ್ನಿ 3 ಜನನ ಹೊಡ್ತೀವಿ. ಇಲ್ಲೇ ಒಂದು ಸ್ಮಾರ್ಟ್ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ಏನೇನು ಬೇಕು ನಾಳೆ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ತಗೊಬರ್ಬೇಕು. ನಾಳೆ ಅಭಿಷೇಕ ಮಾಡೋದಿದೆ, ಏಕಾದಶಿ ಇರೋದ್ರಿಂದ ತಿರುಪತಿ ತಿಮ್ಮಪ್ಪಂಗೆ ನಾಳೆ ಫುಲ್ಲು ಡೆಕೋರೇಷನ್ ಮಾಡ್ತಾಳೆ ಚಿನ್ನಿ. ಸೊ ಫುಲ್ಲು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ ಅವಳು ಯಾವ ರೀತಿ ಪೂಜೆ ಮಾಡ್ತಾಳೆ ಅನ್ನೋದನ್ನ ಫುಲ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಾವು ಶಾಪಿಂಗ್ ಹೋಗ್ತೀವಿ. ಬಾಯ್. ಹೋಗ್ತಾ ರೋಡಲ್ಲಿ ಚಿನ್ನಿ ಮತ್ತು ಮೋಹನಣ್ಣ ಪಾವ್ ಬಜ್ಜಿ ತಿಂದರು. ಸೊ ಅವ್ರು ಆಫ್ಟರ್ನೂನ್ ಏನೂ ತಿಂದಿರಲಿಲ್ಲ, ಹಾಗಾಗಿ ಅವ್ರು ಸ್ವಲ್ಪ ಸ್ನ್ಯಾಕ್ಸ್ನ ಅಲ್ಲೇ ತಗೊಂಡು ತಿಂದರು. ಅಲ್ಲೇ ಪಕ್ಕದಲ್ಲಿ ತುಂಬ ದೊಡ್ಡ ಗ್ರಂಥಿಗೆ ಅಂಗಡಿ ಇತ್ತು, ಅಲ್ಲೇನು ಸಿಗಲ್ಲ ಅನ್ನೋ ಹಾಗೆ ಎಲ್ಲ ಪ್ರತಿಯೊಂದು ವಸ್ತು ಕೂಡ ಸಿಗ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ಸ್ಮಾರ್ಟ್ ಪಾಯಿಂಟ್ಗೆ ಹೋಗಿ ಏನೇನು ಬೇಕೆಲ್ಲ ತಗೊಂಡು ನೆಕ್ಸ್ಟ್ ಅವರು ಗ್ರಂಥಿಗೆ ಅಂಗಡಿಗೆ ಹೋದರು. ಸೊ ಅವರು ಅಭಿಷೇಕಕ್ಕೆ ಮತ್ತು ಪೂಜೆಗೆ ಯಾವೇನು ಬೇಕೆಲ್ಲ ಕೇಳಿ ಪರ್ಚೇಸ್ ಮಾಡ್ತಾಯಿದ್ರು. ಗೈಸ್, ಮೇಲೊಂದು ಕೌಂಟ್ರ್ ಇದೆ. ಸೊ ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಚಳಿ ಇರೋದ್ರಿಂದ ನಾನು ಸ್ವೆಟರ್ ವೇರ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಲೈಟಾಗಿ ಫೀವರ್ ಇದೆ ಅಲ್ಲ, ಅದಕ್ಕೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಏನೂ ಸಿಗಲ್ಲ ಅನ್ನೋಗಿಲ್ಲ, ಅಲ್ಟಿ ಆಗಿದೆ ಎಲ್ಲದು. ಈ ಕಾಂಚಿಗೆ ಪುಟ್ ಟಾಯ್ಸ್ಗಳು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಅಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಇತ್ತು ಅಂದರೆ ಎಂಗೇಜ್ಮೆಂಟಿಗೆ, ಸೀಮಂತಕ್ಕೆ, ಮದುವೆಗೆಲ್ಲ ಫುಲ್ಲು ಫ್ರಂಟಲ್ಲಿ ಡೆಕೋರೇಷನ್ ಮಾಡೋ ಅಂಥ ಟಾಯ್ಸ್ಗಳಂತೂ ತುಂಬ ಮುದ್ದಾಗಿತ್ತು. ಸೊ ಇವಾಗ ಏಕಾದಶಿ ಮತ್ತು ವರಮಹಾಲಕ್ಷ್ಮಿ ಕೂಡ ಬರ್ತಾ ಇದೆ ಅಲ್ವಾ, ಸೊ ಅಲ್ಲಿ ಎಲ್ಲ ಪ್ರತಿಯೊಂದು ಇಂಟೀರಿಯರ್ಸ್ ಕೂಡ ಅಲ್ಲಿತ್ತು. ಎಲ್ಲ ನೋಡೋಕೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕೂಡ. ಅಲ್ಲಿ ಎಲ್ಲ ನೋಡ್ತಾ ಇದ್ವಿ. ಚಿನ್ನಿ ಏನೇನು ಬೇಕೋ ಅದು ನೋಡ್ತಾ ಇದ್ವಿ. ನಾನು ಸುಮ್ಮನೆ ಹಾಗೆ ಅಲ್ಲಿ ಎಲ್ಲಾದರೂ ಒಂದು ವಿಡಿಯೋ ತೊಗೊಂಡೆ. ನೋಡಿ, ಬಾಗಿಲಿಗೆ ತೋರಣಗಳು ಹಾಗೆ ಸೈಡಲ್ಲೆಲ್ಲ ಫ್ಲವರ್ ಅಂದರೆ ಪ್ಲಾಸ್ಟಿಕ್ ಫ್ಲವರ್ದು ಡೆಕೋರೇಷನ್ ಮಾಡ್ತಾರಲ್ಲ, ಸೊ ಆ ಥರ ಐಟಮ್ಸ್ಗಳೆಲ್ಲ ಇತ್ತು. ಆಲ್ಮೋಸ್ಟ್ ದೇವರಿಗೆ ಡೆಕೋರೇಷನ್ ಆಗಲಿ, ಬರ್ಡೇಗಳಿಗಾಗಲಿ, ಯಾವ ಫಂಕ್ಷನ್ ಮಾಡಿದ್ರು ಯಾವುದು ಬೇಕು ಅದೆಲ್ಲ ಸಿಗ್ತಾಯಿತ್ತು. ಅಲ್ಲಿ ಇಂಥದ್ದು ಐಟಮ್ಸ್ ಸಿಗಲ್ಲ ಅನ್ನೋ ಹಾಗಿಲ್ಲ. ನೋಡಿ, ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಪುಟ್ ಲಕ್ಷ್ಮಿಗಳನ್ನೆಲ್ಲ ಅಲ್ಲಿಟ್ಟಿದ್ರು. ಇದು ಜಡೆ ಬಿಲ್ಲೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ್ದು. ಇದು ಆ ಕಡೆ ಈ ಕಡೆ ಬಾಗಿಲಿಗೆ ಹಾಕೋ ತೋಮಾಲೆಗಳು. ಸೊ ಲಕ್ಷ್ಮಿ ಪೆಂಡೆಂಟು, ಸರ, ದೊಡ್ಡ ಸರಗಳು, ಮತ್ತು ತುಂಬ ದೊಡ್ಡ ವಿಗ್ರಹಗಳಿಗೆಲ್ಲ ಡೆಕೋರೇಷನ್ ಮಾಡ್ತಾರಲ್ವ ಸರಗಳು, ಅದೆಲ್ಲ ಇತ್ತು. ಇದೆಲ್ಲ ಹೊಸದಾಗಿ ರೆಡಿಮೇಡ್ ಆಗಿ ಬಂದಿರ್ತಂಥ ಲಕ್ಷ್ಮಿ ಮೊಗೋಡ. ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಸೊ ನೀವು ಹೋಗಿ ಗ್ರಂಥಿಗೆ ಅಂಗಡಿಯಲ್ಲಿ ತೊಗೋಬೋದು. ಅಂದರೆ ಅದು ಇರೋದು ಭರತ್ ನಗರದಲ್ಲಿ. ಸೊ ಅಲ್ಲಿಂದ ಬಂದಾದಮೇಲೆ ಅಮ್ಮ ನಾಳೆಗೆಲ್ಲ ಪಾತ್ರೆ ಇದೆಲ್ಲ ಪೂಜೆ ಪಾತ್ರೆಗಳನ್ನೆಲ್ಲ ಬೆಳ್ಕೊಳ್ತಾ ಇದ್ರು. ಈ ಕಡೆ ಧ್ರುವ ಬಂದಿದ್ದ, ಅಲ್ಲಿ ಅಪ್ಪ ಏನೋ ಹೇಳ್ತಿದ್ರು ಅಂತ ಹೇಳ್ಬಿಟ್ಟು ಅವ್ನು ಅಳ್ತಾ ಇದ್ದ. ನಾನು ಮಾಡಿದ ಹೋಮ್ವರ್ಕು ಸರಿ ಇಲ್ಲ ಅಂಥೇಳಿ. ಇನ್ನು ನೈಟ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆಲ್ರೆಡಿ ನಂದು ಊಟ ಆಗಿತ್ತು, ನಾನು ಟ್ಯಾಬ್ಲೆಟ್ಸ್ ತೊಗೋಬೇಕಿತ್ತು, ಅದಕ್ಕೆ ಸ್ವಲ್ಪ ಬೇಗನೆ ಊಟ ಮಾಡಿದೆ. ಇದು ಬೆಳಗಿನ ಜಾವ 3 o'clock ಆಲ್ರೆಡಿ ಅಮ್ಮ ಬೇಗನೆ ಎದ್ದಿದ್ರು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿದ್ರು. ಸೊ ಅದನ್ನು ಫ್ಯಾನ್ ಕೆಳಗಡೆ ಹಾರಾಕಿದ್ರು, ಬೇಗ ಹಾರ್ಕೊಳ್ಳಿ ಅಂತ ಹೇಳಿ. ಬೆಳಗ್ಗೆ ಎದ್ದು ತುಂಬ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಸೊ ನಾನು ಹಾಗೆ ವಾಶ್ರೂಮ್ಗೆ ಹೋಗೋಕ್ಕಿದ್ದಾಗ ಇದೊಂದು ಕ್ಲಿಪ್ ತೊಗೊಂಡೆ. ಸಿಹಿ ಎಲ್ಲರಿಗಿಂತ ಮುಂಚೆನೇ ಎದ್ದಿದ್ಲು, ನಾನಿನ್ನೂ ಎದ್ದೇ ಇರಲಿಲ್ಲ. ಈ ಕ್ಯಾಮ್ರಾ ಪ್ರಿಯಕ್ಕ ಹಿಡ್ದಿರೋದು, ನಾನಿನ್ನೂ ಎದ್ದೇ ಇರಲಿಲ್ಲ. ಎದ್ದೋಕ್ಕಿಂತ ಮುಂಚೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಎದ್ದಾಗ ಆಗಲೇ 5:30 ಆಗಿತ್ತು. ಅಮ್ಮ ಬಿಡಲಿಲ್ಲ, ಬೇಗ ಎದ್ದು ಸ್ನಾನ ಮಾಡ್ಕೊಬಿಡು, ನೀನು ಒಬ್ಬಳೇ ಇರೋದು ಅಂತ ಹೇಳಿ ಎಬ್ಸಿದ್ರು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮರಾಗಲೇ 3 ಗಂಟೆಗೆ ಎದ್ದಿದ್ರು, ಇವಾಗ 5:30 ಆಗಿದೆ. ನಮ್ಮನ್ನು ಎಬ್ಬಿಸ್ಬಿಟ್ಟು ಹಿಂಸೆ ಕೊಡ್ತಾ ಪೂಜೆಗೆ. ಹುಷಾರಿಲ್ಲ ಅಂದ್ರೂ ನಮ್ಮ ಬಿಡ್ತಿಲ್ಲ. ಗಾಯ್ಸ್, ಎದ್ದೋ ಸ್ನಾನ ಮಾಡು ಪೂಜೆ ಮಾಡು ಅಂತವ್ರೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹಾಗೆ ಅಷ್ಟೊಂದು ಪೂಜೆ ಪುನಸ್ಕಾರ ಮಾಡೋದಕ್ಕೆ ನಾವು ಇಷ್ಟರ ಮಟ್ಟಿಗೆ ಚೆನ್ನಾಗಿರೋದು ಗಾಯ್ಸ್. ಯಾರು ಏನೇ ಮಾಡಿದ್ರು, ಯಾರು
ಕೆಟ್ಟ ದೃಷ್ಟಿ ಅಂತೂ ನಮ್ಮ ಮೇಲೆ ಯಾವತ್ತೂ ತಾಗಲ್ಲ. ಯಾರು ಎಷ್ಟೇ ಹೊಟ್ಟೆ ಕಿಚ್ಚುಪಟ್ರು ನಾವಂತರೂ ಚೆನ್ನಾಗಿದ್ದೇ ಇರ್ತೀವಿ ಗೈಸ್. ನಮ್ಮಮ್ಮನ ಒಳ್ಳೆ ಮನಸ್ಸು, ನಮ್ಮಮ್ಮನ ಒಳ್ಳೆ ಭಕ್ತಿ, ದೇವರು ನಮ್ಮನ್ನ ಯಾವಾಗಲೂ ಕಾಪಾಡುತ್ತೆ ಗೈಸ್. ಚಿನ್ನೆಯರು ಇನ್ನೇನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಫಸ್ಟಿಗೆ ಒಂದು ಪೂಜೆ ಮಾಡಿಕೊಂಡು ನೆಕ್ಸ್ಟು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇದೆಲ್ಲ ಫುಲ್ ಅಭಿಷೇಕಕ್ಕೆ ಅಂತಲೇ ಚಿನ್ನಿ ರೆಡಿ ಮಾಡ್ಕೊಂಡಿದ್ದಾಳೆ. ನಿನ್ನೆ ತುಂಬ ದೊಡ್ಡ ಗ್ರಂಥಿಗೆ ಅಂಗಡಿಲ್ಲ, ಅದನ್ನೆಲ್ಲ ಏನೇನು ಬೇಕೆಲ್ಲ ತೊಗೊಬಂದರು. ಸೊ ಮತ್ತು ಚಿನ್ನೀರು ಫಸ್ಟಿಗೆ ಈ ಥರ ಅಭಿಷೇಕ ಮಾಡ್ತಾ ಇದ್ದಾರೆ. ಈ ಅಭಿಷೇಕ ಫಸ್ಟ್ ಅದು ವಿಗ್ರಹ ತಂದಾಗ ಅಭಿಷೇಕ ಮಾಡಿದ್ದು. ಅದಾದ್ಮೇಲೆ ನಾವು ಯಾವತ್ತೂ ಅಭಿಷೇಕ ಮಾಡಿರಲಿಲ್ಲ. ಸೊ ಅವಾಗಲೇ ಕೂಡ ನಾನು ಅವಾಗಲೇ ಅಭಿಷೇಕ ಮಾಡಿಸಿದ್ದು. ಅವಾಗ ನಾನು ಚಿನ್ನಿ ಮತ್ತು ನನ್ನ ಹಸ್ಬೆಂಡ್ ಸೇರಿ 4 ಜನ ಸೇರಿ ಅಭಿಷೇಕ ಮಾಡಿದ್ದೆ. ಇವಾಗ ಯಾರೂ ಇರಲಿಲ್ಲ, ಸೊ ನಾನು ಇರಲಿಲ್ಲ. ಮತ್ತು ಚಿನ್ನಿ ಮತ್ತು ಮೊಹನ್ನ ಇಬ್ಬರೇ ಅಭಿಷೇಕ ಮಾಡ್ತಾಯಿದ್ರು. ಸೊ ಪೂರ್ತಿ ವಿಡಿಯೋ ನೋಡಿ. ಫುಲ್ಲು ಅಭಿಷೇಕದಿಂದ ಇಟ್ಕೊಂಡು ಅಲಂಕಾರದವರೆಗೂ ನಾನು ಎಲ್ಲ ವೀಡಿಯೋಸ್ ಕ್ಲಿಪ್ನ ಹಾಕಿದ್ದೀನಿ. ತುಂಬ ನೀಟಾಗಿ ಪೂಜೆ ಮಾಡಿದ್ದಾರೆ. ಇದು ಬರೀ ಏಕಾದಶಿಗೆ ಹೀಗೆ. ನೆಕ್ಸ್ಟ್ ವೈಕುಂಠದ ಏಕಾದಶಿಗೆ ಅವ್ರದ್ದು ಬೇರೆ ಪ್ಲ್ಯಾನೇ ಇದೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಮೂಲ ಮನೆ ದೇವರು ಅಂದರೆ ತಿರುಪತಿ ತಿಮ್ಮಪ್ಪನೇ ಆಗಿರೋದ್ರಿಂದ ಅವರು ಆ ದೇವರನ್ನ ತುಂಬ ಚೆನ್ನಾಗಿ ಪೂಜಿಸ್ಕೊತಾರೆ, ತುಂಬ ನಂಬ್ತಾರೆ. ಈವನ್ ನಾನು ಅಷ್ಟೇ ಸಖತ್ತು ನಂಬ್ತೀನಿ ತಿಮ್ಮಪ್ಪನ. ಚಿನ್ನಿ ಅಂತೂ ಬ್ಲೈಂಡಾಗಿ ನಂಬ್ತಾಳೆ. ಸೊ ಅಮ್ಮಂಗೆ ನೀಟಾಗಿ ಕ್ಯಾಮ್ರಾ ಹಿಡಿಯೋಕ್ಕೆ ಬಂದಿರಲಿಲ್ಲ. ನಾನು ಆಲ್ರೆಡಿ ಸ್ನಾನಕ್ಕೆ ಹೋಗಿದ್ದೆ. ಸೊ ಹಾಗಾಗಿ ಸ್ವಲ್ಪ ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕೂ ಕೂಡ ಚಿನ್ನಿರ ಅದು ಹಾಲ್ ಅಂದರೆ ದೇವರ ಮನೆಯಲ್ಲಿ ಜಾಗ ಇರಲಿಲ್ಲ ಲೈಕ್. ಸೊ ಅದಕ್ಕೆ ಅಮ್ಮನೇ ಕ್ಯಾಮ್ರಾ ಹಿಡ್ಕೊಂಡಿದ್ರು. ಅವ್ರು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ತೊಗೊಂಡಿದ್ದಾರೆ. ಪರವಾಗಿಲ್ಲ ಅಮ್ಮ, ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ನಾನು ಅದನ್ನು ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಸೊ ದೆನ್ ಅದು ಯಾವ ಥರ ರೆಡಿ ಮಾಡ್ಕೊಳಕ್ಕೆ ಆಗದಿರೋ ಥರ ವೀಡಿಯೋ ಮಾಡಿದ್ದಾರೆ ಅಮ್ಮ. ಬಟ್ ಅದಕ್ಕೆ ದೇವ್ರು ಕ್ಲಿಯರಾಗಿ ಕಾಣ್ತಿದೆ ಅಲ್ವಾ. ಸೊ ಅದೇ ಲೈಕ್ ಅದು ಫೈನ್ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಇದನ್ನ ಹಾಗೆ ಆ್ಯಡ್ ಮಾಡಿದ್ದೀನಿ ಕೂಡ. ಎಲ್ಲ ಅಭಿಷೇಕ ಅದು ಹಾಕಿದ್ದೀನಿ ನೋಡಿ. ನನಗೆ ನಿಜವಾಗ್ಲೂ ಈ ಅಭಿಷೇಕದ ಬಗ್ಗೆ ನನಗೇನೂ ಗೊತ್ತಿಲ್ಲ. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಭಿಷೇಕ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಚಿನ್ನಿ ಎಲ್ಲ ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿ. ಅವಳು ಆಲ್ರೆಡಿ ಫಸ್ಟಿಗೆ ಒಂದ್ಸಲ ಅಭಿಷೇಕ ಮಾಡಿರೋದ್ರಿಂದ ಅವಳಿಗೇನೂ ಹೆವಿ ಅನ್ನಿಸ್ಲಿಲ್ಲ. ಸೊ ನಾನು ಈ ಅಭಿಷೇಕದ ಬಗ್ಗೆ ನಿಮಗೆ ಬೇಕಂದರೆ ಹೇಳಿ, ನಾನು ಚಿನ್ನಿ ಬಾಯಲ್ಲೇ ಹೇಳಿಸ್ತೀನಿ. ಅಂದರೆ ಅವಳನ್ನ ಕೇಳಿದ್ರೆ ಅವಳು ಹೇಳ್ತಾಳೆ ಯಾವ ರೀತಿ ಮಾಡ್ತಾಳೆ ಅನ್ನೋದನ್ನ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ಇದು ಜೇನುತುಪ್ಪ ಅಂದರೆ ಏನೇನು ಹಾಕ್ತಾರೆ ಅನ್ನೋದು ಗೊತ್ತು, ಬಟ್ ಅದು ಸ್ಟೆಪ್ ಹೇಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ಅವಳನ್ನ ಚಿನ್ನಿನ ಒಂದ್ಸಲ ಪ್ರಾಪರಾಗಿ ಕೇಳ್ತೀನಿ ವಿಡಿಯೋ ಕ್ಯಾಮ್ರಾ ಮುಂದೆ. ಅವಳು ಹೇಳ್ತಾಳೋ ಹೇಳೋಳೋ ಗೊತ್ತಿಲ್ಲ, ಅವಳಿಗೆ ಇಷ್ಟ ಆಗಲ್ಲ ಕ್ಯಾಮ್ರಾ ಮುಂದೆ ಬರೋದು. ಬಟ್ ಆದ್ರೆ ನನ್ನ ಹಿಂಸೆಯಿಂದ ಅವಳು ಎಲ್ಲದನ್ನೂ ಓಕೆ ಮಾಡ್ಕೊತಾಳೆ. अम्मा पानी ಅವರಿಗೂ ಕಾಣಿಸ್ಬಿಡಿಯಮ್ಮ. ಇನ್ನೊಂದು ಬೇಕಾ ಹೇಳಿರು ಕೊಡೋದು.
ಮೇಲಿಂದ ಹಚ್ಚವ ಹಣೆಗಿಡು ಫಸ್ಟು. ಇದೊಂದು ಲಾಸ್ಟ್ ಅಭಿಷೇಕ, ಅಂದರೆ ಫಸ್ಟ್ ಚಂದನ ಲೇಪಿಸ್ಬಿಟ್ಟು ಆ ಚಂದನ ಲೇಪಿಸಿದಾದ್ಮೇಲೆ ಅದಕ್ಕೊಂದು ಪೂಜೆ ಮಾಡ್ತಾಳೆ, ಮಂಗಳಾರತಿ ಮಾಡ್ತಾರೆ. ಸೊ ಅದಾದಮೇಲೆ ಮತ್ತೆ ಒಂದು ಅಭಿಷೇಕ ಮಾಡಿ ಮತ್ತು ಅಲಂಕಾರ ಮಾಡ್ತಾಳೆ. ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡ್ತಾಳೆ. ಸೊ ನನಗೆ ಗೊತ್ತಿರೋದು ಇಷ್ಟೇ, ಯಾಕಂದರೆ ಫಸ್ಟ್ ಗೊತ್ತಿತ್ತಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಇಲ್ಲೂ ಒಂದು ಪೂಜೆ ಮಾಡ್ತಾಳೆ, ನಾನು ಅವಾಗಲೇ ಹೇಳಿದೆ. ಸೊ ಗಂಧ ಲೇಪಿಸ್ಬಿಟ್ಟು ಫಸ್ಟ್ ಅಲ್ಲೊಂದು ಪೂಜೆ ಮಾಡ್ತಾಳೆ. ಅವಳೆಲ್ಲದನ್ನೂ ತುಂಬ ನೀಟಾಗಿ ನೋಡ್ಕೊಂಡಿದ್ದಾಳೆ. ಸೊ ಹಾಗಾಗಿ ಅವಳು ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅಲ್ಲಿ ಮಂಗಳಾರತಿ ಪೂಜೆ ಆದಮೇಲೆ ಇದು ಅಭಿಷೇಕ, ಜೊತೆಲಿ ಇವಾಗ ಸಿಹಿನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅವರು. ಸಿಹಿ ಹೇಗಿದ್ರು ಹಟ್ಮಾರಿ ಅವಳು ಬಿಡಲ್ಲ. ಸೊ ಅವಳನ್ನ ಎತ್ಕೊಂಡು ಆ್ಯಕ್ಚುಲಿ ಧ್ರುವನ ಅಮ್ಮನೂ ಇಬ್ಬರೂ ಮಾಡಿಸ್ಬೇಕಿತ್ತು, ಬಟ್ ಅವ್ರೇನೂ ಎದ್ದೇ ಇರಲಿಲ್ಲ. ಸಿಹಿ ಮಾತ್ರ ಎಲ್ರಿಗಿಂತ ಮುಂಚೆನೇ ಎದ್ದಿದ್ಲು. ಸೊ ಹಾಗಾಗಿ ಅವಳ ಕೈಯಲ್ಲೂ ಕೂಡ ಅಭಿಷೇಕ ಮಾಡಿಸ್ತಿದ್ದಾರೆ. ಇದು ಫೈನಲ್ ಆಗಿ ಇದೊಂದು ಅಭಿಷೇಕ. ಈ ಅಭಿಷೇಕ ಆದಮೇಲೆ ಮತ್ತೆ ಪೂಜೆ ಮಾಡ್ತಾರೆ. ಇದಾದಮೇಲೆ ಚಿನ್ನಿ ಅಲಂಕರಣನ ಮಧ್ಯಾಹ್ನದಿಂದ ಆಫ್ಟರ್ನೂನ್ ಸ್ಟಾರ್ಟ್ ಮಾಡ್ಕೊತಾಳೆ. ಫಸ್ಟ್ ಇದೊಂದು ಪೂಜೆ ಮಾಡಿ ಮತ್ತೆ ಮಹಾಮಂಗಳಾರತಿ ಮಾಡ್ಕೊತಾಳೆ. ಮಹಾಮಂಗಳಾರತಿ ಆದಮೇಲೆ ದೇವ್ರ ನೈವೇದ್ಯಕ್ಕೆ ಏನೇನು ಮಾಡಬೇಕು ಮಾಡಿ ನೆಕ್ಸ್ಟ್ ಅವಳು ದೇವ್ರಿಗೆ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾಳೆ. ಅವ್ರು ಹೇಳೋದು ಒಂದೇ ಸಂಬಂಧ ಇರೋದು ಒಂದೇ, ಆ ತಿರುಪ್ತಿನೇ ಓಡ್ ಹೋಗ್ತಾ ನನ್ನ ಮಗು ಮುಂದೆ.
ಮಾಡ್ಕೊಂಡಿದ್ದೀನಿ. ಪ್ರಿಯಕ್ಕನೇ ಫುಲ್ ರೆಡಿಯಾಗಿ ಇತ್ತು, ನಿಂತಿದ್ದಾಳೆ ಆಲ್ರೆಡಿ ಪೂಜೆಗೆ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅಭಿಷೇಕ ಎಲ್ಲ ಆಯ್ತಲ್ಲ? ಆಯ್ತಾ ಮಮ್ಮಿ? ಅಭಿಷೇಕ ಎಲ್ಲ ಮುಗಿದ? ಅಭಿಷೇಕ ಸ್ನಾನ ಮಾಡ್ಕೊಂಡು ಬರೋಷ್ಟಲ್ಲ ಅಭಿಷೇಕನೇ ಮುಗಿದಿದೆ. ಏನು ಮಮ್ಮಿ ಹಿಂಗೆ ನಾಮ ಮಾಡ್ಕೊಳ್ಳೋದು ನೀನು? ಸೊ ನೆಕ್ಸ್ಟ್ ಚಿನ್ನಿ ಅಲಂಕಾರ ಮಾಡ್ತಿದ್ದಾಳೆ ದೇವರಿಗೆ. ನಂಗಂದು ಕತ್ತೆಲ್ಲ ಫುಲ್ ನೋವುತ್ತೆ ನೋಡಿ. ಸಿಹಿ ಏನ್ ಬೇಕು? ನಾನು ಅಲ್ಲಿಗೆ ಬರಲ್ಲ. ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು. ಇನ್ನೇನಿದ್ರು ಡೆಕೋರೇಷನ್ ಒಂದು ಬಾಕಿ ಇತ್ತು. ಸಿಹಿ ಮಲಗ್ತಾ ಇರಲಿಲ್ಲ, ಬಟ್ ಆದರೆ ಅವಳು ಚಿಕ್ಕಿ ಬಿಟ್ಟು ಬರ್ತಾ ಇಲ್ಲ. ಮಲಗ್ತೀನಿ ಅಂತ ಹೇಳ್ಬಿಟ್ಟು ಡವ್ ಮಾಡ್ತಾ ಇದ್ಲು. ಅದು ಚಿನ್ನಿ ತೊಡೆ ಮೇಲೆ ಹಾಕ್ಕೊಂಡೆ ಅವಳನ್ನ ತಡ್ತಾ ಇದ್ಲು. ನಾವು ಕಾಫಿ ಎಲ್ಲ ಕುಡ್ಕೊಂಡು ಪೂಜೆ ಬಗ್ಗೆ ಯಾವ ರೀತಿ ಏನು ಅಂತ ಮಾತಾಡ್ತಾ ಇದ್ವಿ. ಪ್ರಿಯಕ್ಕ ಅದಕ್ಕೆ ಸಜೆಸ್ಟ್ ಮಾಡ್ತಾ ಇದ್ಲು, ನಾವೆಲ್ಲರೂ ಕೇಳ್ತಾ ಇದ್ವಿ. ಅಂದರೆ ಭಕ್ತಿಗಳ ಬಗ್ಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಒಪಿನಿಯನ್ ಇರುತ್ತಲ್ವ, ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ರು, ಅದನ್ನು ಕೇಳ್ತಾ ಇದ್ವಿ. ನಾನೇನು ಉಪವಾಸ ಮಾಡ್ತಾ ಇರಲಿಲ್ಲ, ಅದಕ್ಕೆ ನಾನು ಕಾಫಿ ಬ್ರೆಡ್ ಎರಡು ತಿಂತಾ ಇದ್ದೆ. ಹೆಲ್ತ್ ಇಶ್ಯೂಸ್ ಇತ್ತಲ್ಲ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಗೈಸ್ ಇವಾಗ 8 o'clock ಆಗಿದೆ. ಅಮ್ಮನ ಜೊತೆ ಎಲ್ಲ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಮ್ಮ ಡೈಲಿ ವಾಕಿಂಗ್ ಹೋಗ್ತಾರೆ ಇಲ್ಲಿ ಪಾರ್ಕಿಗೆ. ಸೊ ಇವತ್ತು ನಾವು ಜೊತೆಗೆ ಹೋಗೋಣ. ಹೇಗಿದ್ರು ಅಡುಗೆ ಮಾಡೋಂಗಿಲ್ಲ, ಇವತ್ತು ಉಪವಾಸ. ಮಕ್ಕಳಿಗೆಲ್ಲ ಅನ್ನ ಮಾಡಿದ್ದೀವಿ. ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಮಳೆ ಬಂದು ಚಿನ್ನೀರ್ ಮನೆ ರೋಡ್ ಎಲ್ಲ ಗಲೀಜಾಗಿದೆ. ಅವ್ರು ಆ ಕಡೆ ಹೋಗ್ತಿದ್ದಾರೆ ಗೈಸ್, ನಾನು ಈ ಕಡೆ ನಿಂತಿದ್ದೀನಿ. ಬಾದ್ರುವಾ ಹೋಗ್ತಾ ದಾರಿಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಹೋದ್ವಿ. ಎಲ್ಲ ಹೋಗಿ ಮಂಗಳಾರತಿ ಎಲ್ಲ ತಗೊಂಡ್ವಿ. ಗೈಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮಮ್ಮಿ ಜೊತೆ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ಇದೀವಿ. ಪಾಪ ಮಮ್ಮಿಗೆ ವಾಕಿಂಗ್ ಮಾಡಕ್ ಆಗ್ತಿಲ್ಲ, ನಮ್ಮ ಅಮ್ಮಂಗೆ ಸಿಹಿನ ಎತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಏನು ಕೆರೆ. ದೃಷ್ಟಿ ಕಾಡ್ರಸ್ಕೊಂಡ್ಕೊತಾತ ಗಾಯ್ಸ್. ಇಲ್ಲಿ ಇವಾಗ 8:30 ಆಗಿದೆ. ನಾವು ಅಲ್ಲಿಂದ ಬರೋಕೆ 8:30 ಆಯ್ತು. ಆಲ್ಮೋಸ್ಟ್ ಇಲ್ಲಿ ಯಾರು ಇಲ್ಲ ಇವಾಗ. ಮಾರ್ನಿಂಗ್ ಟೈಮ್ ಬಂದ್ರೆ ಸಿಕ್ಕಾಪಟ್ಟೆ ಜನ ವಾಕಿಂಗ್ ಮಾಡ್ತಿರ್ತಾರೆ. ತುಂಬಾ ದೊಡ್ಡ ಚಿನ್ನಿ ಹಿಂದೆಯಿಂದ ಕಾಲು ಹಿಡಿತಿದ್ದಾಳೆ. ತುಂಬಾ ದೊಡ್ಡದಿದೆ ಗೈಸ್ ಇದು. HLN ಅನ್ನೊಂದು ನಮ್ಮ ಅಣ್ಣರ ಮನೆಗೆ ಹೋದಾಗ ಅಲ್ಲೊಂದು ಪಾರ್ಕಿಗೆ ಹೋಗಿದ್ವಿ. ಸೇಮ್ ಇದೇ ತರ ಇತ್ತು. ತುಂಬಾ ದೊಡ್ಡದಿದೆ ಪಾರ್ಕು. ಅಮ್ಮಮ್ಮ ಅಂದ್ರೆ ಒಂದು ಎಷ್ಟು ಮಮ್ಮಿ ಎಷ್ಟು ಕಿಲೋಮೀಟರ್ ಇದೆ ಒಂದು ರೌಂಡ್ ಫುಲ್ಲು? 2-2.5 ಕಿಲೋಮೀಟರ್ ಇದೆ ಅಂತೆ. ಅಷ್ಟು ವಾಕ್ ಮಾಡ್ತಾರಂತೆ ನಮ್ಮ ಮಮ್ಮಿ. ಪಾಪ ಸಣ್ಣಕ್ಕಾಗ್ಬಿಟ್ಟಿದ್ದಾರೆ ಇವಾಗಲೇ. ನೋಡಿ ಇಲ್ಲ ಇನ್ನೂ ಎಕ್ಸರ್ಸೈಸ್ಗಳು ಮಾಡ್ತಾ ಇದ್ದಾರೆ. ಸ್ಲಿಪ್ಪರ್ ಆ್ಯಕ್ಚುಲಿ ಅದು ಸ್ವಿಂಗ್, ಅದು ವರ್ಕೌಟ್ ಮಾಡೋದು. ಸೊ ಸಿಹಿ ಕಾಟ ತಡೆಯೋಕ್ಕಾಗ್ದಲೇ ಅದರಲ್ಲೇ ಅಮ್ಮ ಅವಳನ್ನ ಅದರಲ್ಲೇ ಕೂರಿಸಿದ್ರು. ಹಾಯ್ ಗೈಸ್, ಮಲಗಿದ್ದು ನಾನಂತೂ ಮಲಗಿದೆ, ಯಾರೂ ಮಲಗಿಲ್ಲ. ಮನೇಲಿ ಎಲ್ಲ ಆಲ್ರೆಡಿ ಚಿನ್ನಿ ಡೆಕೋರೇಷನ್ ಮಾಡಿದ್ದೆಲ್ಲ ದೇವ್ರಿಗೆ. ನಾವು ನಮ್ಮಪ್ಪ ಮಕ್ಕಳು ಪ್ರಿಯಕ್ಕ ನಾವೆಲ್ಲ ಮಲಗಿದ್ವಿ. ಅಕ್ಕ ಮತ್ತೆ ಅಮ್ಮ ಫುಲ್ ಅಡುಗೆ ಮಾಡಿದ್ರೆ ಕಾಲು ಎಳಿತಿದ್ದಾರೆ. ನನಗೆ ಅಡುಗೆ ಮಾಡಿಲ್ಲ, ಅವಾಗ ಮಲ್ಕೊಬಿಟ್ಟೆ ಅಂತ. ಹುಷಾರಿಲ್ಲ ಗೈಸ್, ಕರ್ಕೊಬಂದ್ಬಿಟ್ಟು ಅಡುಗೆ ಮಾಡಿದ್ರೆ ನಾನು ಏನು ಮಾಡಲಿ. ಇವಾಗ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಚಿನ್ನಿ. ನಾನು ತೋರಿಸ್ತೀನಿ ಡೆಕೋರೇಷನ್. ನಮ್ಮ ಧ್ರುವ ವಿಡಿಯೋ ಆನ್ ಮಾಡಿದ ತಕ್ಷಣ ಬಂದಿದ್ದಾನೆ ನೋಡಿ. ಗಾಯ್ಸ್, ನನ್ನ ವಾಯ್ಸೇ ಕೇಳಲ್ಲ ಅಂತ ನಮ್ಮ ಮನೇಲೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಏನು ಯೂಟ್ಯೂಬ್ ಮಾಡ್ತೀನಿ ನಿನ್ನ ವಾಯ್ಸ್ ಕೇಳಲ್ಲ ಅಂತ. ಅಡುಗೆ ಏನು ವೆರೈಟಿ
ಪಾಪ ಏನು ಅಡುಗೆ ಮನೆನೇ ಮಾಡಬೇಡಿ, ವಿಡಿಯೋ ಮಾಡಬೇಡಿ ಅಂತ ಬಜ್ಜಿ ಮೆಣಸಿನ್ಕಾಯಿ ಮಾಡೋಕ್ಕೆ ನೋಡಿ. ಬಜ್ಜಿ ಕುಯ್ದಿಟ್ಟಿದ್ದಾರೆ. ಇನ್ನು ಕೆಳಗಡೆ ಏನೇನು ಅಡುಗೆ ಮಾಡಿದ್ರು ಗೊತ್ತಿಲ್ಲ, ಕೆಳಗಡೆ ಇಟ್ಟಿದ್ದಾರೆ ಎಲ್ಲ. ಆಮೇಲೆ ತೋರಿಸ್ತೀನಿ. ಇವಾಗ ಫುಲ್ಲು ಮತ್ತೆ ರೆಡಿ ಆಗ್ತೀವಿ. ದಾಸಪ್ಪರ್ ಬರ್ತಾವ್ರೆ, ಇವಾಗೆಲ್ಲ ರೆಡಿ ಆಗಬೇಕು. ಬನ್ನಿ ರೆಡಿ ಆಗೋಣ. ಹೂವಿಂದ ದೇವ್ರ ಮನೆ ಬಾಗಿಲಿಂದ ಒಳಗಡೆವರೆಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಲು. ಅವಳು ಪ್ರತಿಯೊಂದು ಅಲಂಕಾರನ ತುಂಬ ಅಂದರೆ ತುಂಬ ನೀಟಾಗಿ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾಳೆ. ಸೊ ಇದನ್ನೆಲ್ಲ ನೆನ್ನೆ ಅದೇ ಗ್ರಂಥಿಗೆ ಅಂಗಡಿಲಿ ಎಲ್ಲದನ್ನೂ ಹುಡುಕಿ ಇದನ್ನೆಲ್ಲ ತೊಗೊಬಂದ್ಲು. ಅಂದರೆ ಜ್ಯುವೆಲರ್ಸ್, ದೇವ್ರಿಗೆ ಹಾಕೋಕ್ಕೆ ಜ್ಯುವೆಲರ್ಸು, ನಾಮ ಒಂದು ಮತ್ತು ಕತ್ತಿಗೊಂದು ಪದಕ ಥರ ಇತ್ತು, ಅದನ್ನು ತೊಗೊಬಂದು ಎಲ್ಲ ಫ್ಲವರಲ್ಲೇ ಡೆಕೋರೇಷನ್ ಮಾಡಿದ್ದಾಳೆ. ಮೊನ್ನೆ ಎಲ್ಲ ಅಮ್ಮ ಈ ತೋಮಾಲೆ, ಹೂವಿನ ಹಾರ ಎಲ್ಲ ಅವಳಿಗೆ ರೆಡಿ ಮಾಡಿಕೊಟ್ಟಿದ್ರು. ಸೊ ಎಲ್ಲ ರೆಡಿ ಮಾಡಿಕೊಟ್ಮೇಲೆ ಅವಳು ಮಧ್ಯಾಹ್ನದಿಂದ ಈ ಡೆಕೋರೇಷನ್ ಮಾಡ್ತಾನೆ ಇದ್ಲು. ಫೈನಲಿ ಡೆಕೋರೇಷನ್ ಈ ಲುಕ್ ಬಂದಿದೆ. ನನಗಂತೂ ಸಖತ್ ಇಷ್ಟ ಆಗೋಯ್ತು ಗೈಸ್. ಸಂಜೆ ಪೂಜೆಗೆಲ್ಲ ರೆಡಿ ಆಗಿದ್ದೀವಿ ಗೈಸ್. ದಾಸಪ್ಪರ ಇನ್ನೂ ಬಂದಿಲ್ಲ. ಮನೇಲಿ ಎಲ್ಲರೂ ಬಂದಾಯಿತು, ದಾಸಪ್ಪರ ಇನ್ನೂ ಬಂದಿಲ್ಲ ಗೈಸ್. ನಮ್ಮ ಹಸ್ಬೆಂಡ್ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡ್ತಿದ್ದಾರೆ ಬಜ್ಜಿ ಮಾಡೋಕ್ಕೆ. ನಾನೇ ಬಂದಾಗಿಂದ ಒಂದು ಕೆಲಸ ಮಾಡಿಲ್ಲ ಪಾಪ. ಅವ್ರು ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದ್ದಾರೆ. ಫೈನಲಿ ದಾಸಪ್ಪರ್ ಬಂದು ದೇವ್ರನ್ನ ಪೂಜಿಸ್ಕೊಂಡ್ರು. ನಾವು ಆಲ್ರೆಡಿ ಒಳಗಡೆ ಎಲ್ಲ ದೇವ್ರನ್ನ ಪೂಜಿಸಿದ್ವಲ್ಲ. ಸೊ ಅವ್ರು ಬಂದು ಅವ್ರ ಕೆಲಸ ಏನಿದೆ ಅದನ್ನು ನೀಟಾಗಿ ಮಾಡ್ತಾಯಿದ್ರು. ನಾವು ಏನೇನೆಲ್ಲ ಎಡೆ ಹಾಕಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡು 2 ಬಾಳೆ ಎಲೆ ಇಸ್ಕೊಂಡು ಎಡೆ ಹಾಕೋಕ್ಕೊಂದು ಮುಂದೆಗಡೆ ಪೂಜಿಸ್ಕೊಂಡಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ನಾಮ ಹಾಕ್ತಾಯಿದ್ರು ದಾಸಪ್ಪರು. ಸಿಹಿ ನಾಮ ಅಂದರೆ ಫಸ್ಟ್ ಇರ್ತಾಳೆ. ನಾವೆಷ್ಟು ಜನ ನಾಮ ಹಾಕ್ಸೋಕೆ ಕೂತಿದ್ದೀವೋ ಅವ್ರು ಎಲ್ಲರ ಜೊತೆನೂ ಅವಳು ಕೂತ್ಕೊಂಡಿದ್ದಾಳೆ. ಈವನ್ ನನ್ನ ಮನೇಲಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಅಮ್ಮ ನಾಮ ಅಂತಲೇ ಇರ್ತಾಳೆ. ಅಲ್ಲಿ ಕೂತ್ಕೊಂಡು ಯಾರ್ಯಾರು ನಾಮ ಹಾಕಿಸ್ಕೊಂಡ್ರು ಅವ್ರ ಜೊತೆ ಎಲ್ಲ ಅವಳು ಕೂತಿದ್ದಾಳೆ. ಇನ್ನು ಪ್ರಾಪರಾಗಿ ಪೂಜೆ ಮುಗಿಸಿದ್ರಿಲ್ಲ. ಸೊ ಮಾವನಣ್ಣಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಅಣ್ಣ ಸ್ವಲ್ಪ ಸರಿ ಆಯ್ತು. ಫಸ್ಟು ಅಪ್ಪ ಅಮ್ಮ ಪೂಜೆ ಮಾಡಿದ್ರು. ಎಲ್ಲರೂ ಕೈಲೂ ದಾಸಪ್ಪರ ಪೂಜೆ ಮಾಡಿಸಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಫೈನಲಾಗಿ ದೇವರಿಗೆಲ್ಲ ಎಡೆ ಹಾಕಿ ಲಾಸ್ಟ್ ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ನಾವೆಲ್ಲರೂ ನಿಂತಿದ್ವಿ. ಕೋಟೆನ ಕೂಡ ವಿಡಿಯೋ ಮಾಡ್ತಾಯಿದ್ರು. ಎಲ್ರದ್ದು ಆಲ್ರೆಡಿ ಊಟ ಮುಗ್ದಿತ್ತು. ಬಟ್ ನಾನೇನು ಊಟ ಮಾಡಿರಲಿಲ್ಲ. ನಂಗೆ ಊಟ ಬೇಡ ಅಂತ ಇದ್ದೆ. ಸೊ ಟ್ಯಾಬ್ಲೆಟ್ ನುಂಗಬೇಕಿತ್ತು ಅಂತ ಹೇಳಿ ಅಮ್ಮ ಬಿಡಲಿಲ್ಲ. ಊಟ ಮಾಡು ಅಂತ ಹೇಳಿದ್ರು. ಇನ್ನು ನಮ್ಮ ಹಸ್ಬೆಂಡ್ ಊಟ ಮಾಡಿರಲಿಲ್ಲ. ನಮ್ಮ ಭಾವರು ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ರು. ಸೊ ನಾನು ಇನ್ನೇನು ಮತ್ತೆ ಒಬ್ಬಳೇ ಊಟ ಮಾಡೋದು ಅಂತೇಳಿ ಮಾಡಿದೆ. ಇನ್ನು ಚಿನ್ನಿನೂ ಊಟ ಮಾಡಿರಲಿಲ್ಲ. ನಾನು ಅದನ್ನು ಮರ್ತಿ ಊಟ ಮಾಡಿಬಿಟ್ಟೆ. ಲಾಸ್ಟಿಗೆ ಅವಳು ತುಂಬ ಕೋಪ ಮಾಡ್ಕೊಂಡು ಕೂತಿದ್ಲು. ಅದೊಂದು ವಿಡಿಯೋ ತೊಗೊಳ್ಳಿಲ್ಲ ನಾನು ಊಟ ಬೇಡ ಅಂತ ಕೂತ್ಕೊಬಿಟ್ಟಿದ್ಲು ಅವಳು ಕೂಡ ಊಟ ಮಾಡಿರಲಿಲ್ಲ. ಉಪವಾಸ ತೀರಿಸ್ಕೊಂಡಾಗ ಸ್ವಲ್ಪ ತಿಂದಿದ್ರು. ಸೊ ಅದಕ್ಕೆ ಅವ್ರು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರು. ನಾನು ಇನ್ನೇನೋ ತಿನ್ನಲ್ಲೇನೋ ಅಂದ್ಕೊಂಡು ನಾನು ಊಟ ಮಾಡಿಬಿಟ್ಟೆ. ನಾನು ಅವಳನ್ನ ಕರಿಯೋಕ್ಕೂ ಹೋಗಲಿಲ್ಲ. ತುಂಬ ಕೋಪ ಮಾಡ್ಕೊಂಡಿದ್ಲು. ಹಾಯ್ ಗೈಸ್, ಫೈನಲಿ ಎಲ್ಲ ಮುಗೀತು. ಸೊ ನಾಳೆ ಒಂದು ಅಮ್ಮ ಪೂಜೆ ಮಾಡ್ಕೊತಾರೆ ಮಾರ್ನಿಂಗ್. ಸೊ ಇವಾಗೆಲ್ಲ ಕೆಲಸ ಎಲ್ಲ ಮುಗಿದು ಇವಾಗ ಮಲ್ಕೊತಾ ಇದ್ದೀವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.